ಎಲ್ಲರಿಗೂ ಶುಭೋದಯ. ನಾಡಿನ ಜನಗಳಿಗೆಲ್ಲ ಶುಭೋದಯ. ಶನಿದೇವರು ಭಕ್ತರಿಗೆ ಎಲ್ಲರಿಗೂ ನಮಸ್ಕಾರ. ನಾಡಿನ ಜನಗಳಿಗೆಲ್ಲ ಶುಭೋದಯ. ಇವತ್ತು ತಾರೀಕು 24 6ನೇ ತಿಂಗಳು 2024 ಸೋಮವಾರ. ಇವತ್ತು ಶಿವನ ವಾರ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತೀವಿ. ಆದರೆ ಇವತ್ತು ಸೋಮವಾರ ಆಗತಲಿಕೆ ಗ್ರಹಗತಿಗಳು ಕೆಟ್ಟರಾದ್ರೂ ಸೋಮವಾರ ಹೋಗಿ ಶಿವನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಬಂದರೆ ಎಲ್ಲರಿಗೂ ಅನುಕೂಲ ಆಯ್ತದೆ. ಏನಪ್ಪ ಅಂದರೆ ಇವತ್ತು ಸೋಮವಾರ ಆಗತಲಿಕೆ ಶಿವನಿಗೆ ತುಂಬ ಶ್ರೇಷ್ಠ. ಹೋಗಿ ಬೆಳಗ್ಗೆ ಹೋಗಿ ಶಿವನಿಗೆ ದರ್ಶನ ಮಾಡ್ಕೊಬಂದರೆ ಸಾಯಂಕಾಲ ಅಮ್ಮನವ್ರಿಗೆ ಹೋಗಿ ಪೂಜೆ ಮಾಡ್ಕೊಬಂದರೆ ಯಾವುದೇ ಅಮ್ಮ ಆಗಲಿ, ಚಾಮುಂಡಿ ಆಗಲಿ, ಕಾಳಿ ಆಗಲಿ, ಪ್ರತಿಯೊಬ್ಬರೂ ಎಲ್ಲ ಅಮ್ಮನಾಗಲಿ, ಯಾರೇ ಆಗಲಿ, ಎಲ್ಲ ಬನಶಂಕರಿ ಆಗಲಿ, ಯಾರನ್ನ ಆಗಲಿ ಹೋಗಿ ಸಾಯಂಕಾಲ ಪೂಜೆ ಮಾಡಿಸ್ಕೊಬನ್ನಿ, ಅನುಕೂಲ ಆಯ್ತದೆ. ಇಷ್ಟೇ. ಏನಪ್ಪ ಅಂದರೆ ಚಿಕ್ಕ ಮಕ್ಕಳಿಗೆ ಬಾಲಕರು ಹಾಕ್ತೀವಿ, ದೊಡ್ಡವ್ರಿಗೆ ದೃಷ್ಟಿಯಂತ್ರ ಹಾಕ್ತೀವಿ, ದೆವ್ವ ಹಿಡ್ದವ್ರಿಗೆ ಮುಡಿಬಳೆ ತಡೆ ಹೊಡೆದು ಮುಡಿಬಳೆ ಹಾಕ್ತೀವಿ, ಅಷ್ಟಬಂಧನ ದಿಗ್ಬಂಧನ ಮಾಡ್ತೀವಿ, ನವಗ್ರಹ ಪೂಜೆ ಮಾಡ್ತೀವಿ. ಆಮೇಲೆ ಬೋರಲ್ಲಿ ಏನನ್ನು ನೀರು ಬರಲಿಲ್ಲ ಅಂದರೆ ಅದಕ್ಕೂ ಒಂದು ಮಾಡ್ತೀವಿ. ಗಂಡ ಹೆಂಡ್ತಿರಿಗೆ ಜಗಳ ಮಾಡಿ ಕೋರ್ಟ್ಗೆ ಹೋದ್ರೂ ಡೈವರ್ಸ್ ಕೇಸು ಅದನ್ನು ಕ್ಲಿಯರ್ ಮಾಡಿಕೊಡ್ತೀವಿ. ಜಮೀನು ಕೇಸನ್ನು ಮಾಡಿಕೊಡ್ತೀವಿ. ಭಗವಂತ ಎಲ್ಲ ದಾರಿನೂ ತೋರಿಸ್ತಾನೆ. ಕಷ್ಟ ಅಂತ ಬಂದವರಿಗೆ ಪರಿಹಾರ ಮಾಡೋದು ಗೊತ್ತು. ಆ ಭಗವಂತನ ಸ್ಮರಣೆಯಿಂದ ನಾವು ಇದನ್ನ ಮಾಡ್ತೀವಿ. ಭಗವಂತನೇ ಅದು ದಾರಿ ಮಾರ್ಗ ತೋರಿಸ್ಬೇಕು. ಇಷ್ಟೆಲ್ಲ ಹೇಳ್ಬಲ್ಲಿವಿ. ಏನಪ್ಪ ಅಂದರೆ ಪ್ರತಿಯೊಬ್ಬ ಮನುಷ್ಯನು ಹೆಜ್ಜೆ ಇಡಬೇಕಾದ್ರೂ ಯೋಚನೆ ಮಾಡಿ ಹೆಜ್ಜೆ ಇಡಬೇಕು. ಯಾವುದೇ ಕೆಲಸಕ್ಕೆ ಕೈಕ್ಲಿ ಹೋಗಲಿ ಒಂದೊಂದು ಹೆಜ್ಜೆಗೂ ನಾವು ಅರ್ಥ ಮಾಡ್ಕೊಂಡು ಕಾಲಿಡಬೇಕು. ಇವತ್ತು ಕೆಟ್ಟೊತ್ತಿನ ಕಾಲ. ಜನ ತುಂಬ ಒಳ್ಳೆಯವರು. ಆ ಜನಗಳು ಸವಾಸ ಅಂದರೆ ನಡವಳಿಕೆಯಿಂದ ಮನುಷ್ಯ ಕೆಟ್ಟೋಗ್ಬಿಡ್ತಾನೆ. ಯಾರೇ ಆಗಿರ್ಬೋದು, ಆ ಮನುಷ್ಯ ಶ್ರೀಮಂತರಾಗಿರ್ಬೋದು, ಬಡವರಾಗಿರ್ಬೋದು, ತಿರುಕೋತಿನ್ನೋರಾಗಿರ್ಬೋದು. ಆದರೆ ತುಂಬ ಕಷ್ಟ ಇವತ್ತು ಇದರಲ್ಲಿ. ಪ್ರತಿಯೊಬ್ಬನೂ ಒಂದೊಂದು ಹೆಜ್ಜೆಗೂ ಗುರ್ತಿಕ್ಕೊಂಡು ಕೆಲಸಕ್ಕೆ ಹೋಗ್ಬೇಕು, ಮಾಡಬೇಕು. ಇಷ್ಟೆಲ್ಲ ಹೇಳ್ಬಲ್ವಿ. ಏನಪ್ಪ ಎತ್ತಪ್ಪ ಭಗವಂತ ನಮ್ಮನ್ನ ಏನೋ ಮಾಡಲಿಲ್ಲ ಅಂತಾರೆ, ಎಲ್ಲರೂ ಅಂತಾರೆ. ನಾವು ಮಾಡಿದ ಕರ್ಮ ಫಲ ಅದೆಲ್ಲ ಅನುಭವಿಸ್ಲೇಬೇಕು. ಯಾರ್ಯಾರು ಮಾಡಿದ್ದು ಕರ್ಮನೂ ನಾವೇ ತೀರಿಸ್ಬೇಕು. ನಾವು ಕೆಟ್ಟ ದಾರಿ ಹಿಡಿದಾಗ ಭಗವಂತ ನೋಡ್ತಾನೆ. ಎಷ್ಟೇ ಕೊಟ್ಟರು ಇವನು ಇಷ್ಟೇ ಮಾಡೋದು ಅಂದ್ಬಿಟ್ಟು ಭಗವಂತ ನಮ್ಮನ್ನು ತಗೊಂಡೋಗಿ ಎಲ್ಲೋ ಒಂದು ಕಡೆ ಸಿಗಿಸ್ತಾನೆ. ಕೊಟ್ಟಾಗ ನಾವು ಅದನ್ನ ಕಾಪಾಡೋದು ನಮ್ಮ ಭಾರ. ಮೇಲಕ್ಕೆ ಎತ್ತರಕ್ಕೆ ಬೆಳೆದಾಗ ನಾವು ಕೆಳಮಟ್ಟಕ್ಕೆ ಹೋಗಬಾರ್ದು. ಅದನ್ನು ಗೌರವವಾಗಿ ಸಂಪಾದನೆ ಮಾಡಿ 10 ಜನಕ್ಕೆ ಒಳ್ಳೆಯದಾಗಂಗಿದ್ರೆ ಮಾಡ್ಬೋದು. ಇಲ್ಲ ಅಂದರೆ ಸುಮ್ಮನೆ ನೆಮ್ಮದಿಯಾಗಿ ಮನೇಲಿರ್ಬೋದು. ನಮ್ಮ ಕೆಲಸ ಏನೋ ನಮ್ಮ ಕಾರ್ಯ ಏನೋ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಇಷ್ಟೆಲ್ಲ ಹೇಳ್ಬಲ್ವಿ. ಶನಿದೇವ್ರಂದರೆ ತುಂಬ ಕಷ್ಟಪ್ಪ. ಒಲಿದ್ರೆ ದೇವರು, ಒಲಿಲಿಲ್ಲ ಅಂದರೆ ಕಷ್ಟ. ಮಹಾನುಭಾವ ಯಾರಿಗೇ ಆಗಲಿ ಅಷ್ಟೇ. ಶಿವನು ಆದರೂ ಅಷ್ಟೇ, ಪ್ರತಿಯೊಬ್ಬರು ಶ್ರೀಮನ್ ನಾರಾಯಣ ಆದರೂ ಅಷ್ಟೇ, ಪ್ರತಿಯೊಬ್ಬರೂ ಅಷ್ಟೇ. ಯಾವುದೇ ದೇವರಾಗಲಿ ಒಲಿಬೇಕು. ಒಲಿದಾಗಲೇ ನಮಗೆ ಭಗವಂತ ಕಷ್ಟ ಕೊಡ್ದೇ ಏನೋ ನಡೆಸ್ಕೊಂಡು ಹೋಗ್ತಾ ಇರ್ತಾನೆ. ಅವತ್ತಿಗೂ ಊಟಕ್ಕೆ ಬಟ್ಟೆಗೆ ಐಶ್ವರ್ಯ ಕೊಟ್ಕೊಂಡು ಹೆಂಗೋ ಕಾಲ ಕಳೆದು ಬಿಡ್ತಾನೆ. ಇಷ್ಟೆಲ್ಲ ಹೇಳ್ಬಲ್ವಿ. ನಾವು ಮಾಡ್ಕೊಂಡಿದ್ದ ತಪ್ಪಿಗೆ ಎಲ್ಲರನ್ನೂ ಅನ್ನೋದಲ್ಲ. ವರ್ಷಕ್ಕೊಂದು ಸಾರಿ ಯಾರೇ ಆಗಿರ್ಬೋದು ನವಗ್ರಹ ಪೂಜೆ ಮಾಡಿಸ್ಬೇಕು. ಕತೆ ಮಾಡಿಸೋರು ಜೋರಾಗಿದ್ದರೆ ಕತೆ ಮಾಡಿಸ್ತಾರೆ. ಇಲ್ಲ ಅಂದ್ರೆ ಅವ್ರು ಯಾರು ಶ್ರೀಮಂತರು ಯಾರು ಕತೆ ಮಾಡಿಸೋದಿಲ್ಲ. ಮಧ್ಯಾಂತರ ಇರೋರು ಕತೆ ಮಾಡಿಸೋದು. ತುಂಬ ಬಡವರು ಏನು ಗೊತ್ತಾ, ನವಗ್ರಹ ಪೂಜೆ ಮಾಡ್ತಾರೆ. ಮಧ್ಯೆ ಇರೋರೆ ಕತೆ ಗೀತೆ ಮಾಡಿಸಿ 4 ಜನಕ್ಕೆ ಊಟಕ್ಕೆ ಹಾಕ್ತಾರೆ. ಆ ಊಟ ಮಾಡುವಾಗ ಏನಂತಾರೆ, ಅಯ್ಯೋ ಇಷ್ಟು ಚೆಂದ ಇದೆಯಪ್ಪ ಊಟ, ನಾವು ಮಾಡ್ಬೋದಲ್ಲ ಅಂತಾರೆ. ಆವಾಗ ಭಗವಂತ ಅವ್ರ ಕಡೆ ವಾಲ್ತಾನೆ. ಮಾಡು ನೀನು, ನನ್ನ ಯಾಕೆ ಕರೆದೆ, ನೀನು ಮಾಡು ಕತೆನೇ ಅಂತಾರೆ. ಆವಾಗ ಸಾಲುವ ಸೋಲುವ ಮಾಡಿ ಭಗವಂತನ ಸ್ಮರಣೆ ಮಾಡಿ ಇಷ್ಟೆಲ್ಲ ಆಯ್ತದಪ್ಪ. ಇವತ್ತಿನಿಗೆ ಮುಗೀತು. ಶ್ರೀ ಶಾಂತಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನೂ, ಶ್ರೀ ಭಕ್ತ ಕನಕದಾಸ ಮಹಾ ಸಂಸ್ಥಾನ ಮಠದಿಂದನೂ ನಿಮ್ಮ ಗುರುಗಳಾದ ಶ್ರೀ ರಾಮಾನಂದ ಗುರುಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೈ ಮುಗಿದು ಹೇಳ್ತೀನಿ. ಇವತ್ತು ಆವಾಗಲೇ 9:30 ಆಯಿತು ಟೈಮು. ಆಯ್ತಪ್ಪ, ಇವತ್ತಿಗೆ ಇಷ್ಟು ಹೇಳಿದ್ದೀವಿ. ಮುಂದಕ್ಕೆ ನೋಡೋಣ.